ಅಪ್ಪ ತಮ್ಮ ಹೆಸರೇನ್ರಿ? ತಮ್ಮನ್ನ ಭೀಮಪ್ಪ ಗುಂಡಗೋವಿ. ನಿಮ್ಮದು ಒಟ್ಟ ಎಷ್ಟು ಎಕರೆ ಹೊಲ ಐತದ? ಒಟ್ಟ ನಮ್ಮದು ಒಂದು 20 ಎಕರೆ ಭೂಮಿ ರೀ. ಎಲ್ಲಿ ಬರ್ತದೆ ಸರ್? ಇಲ್ಲೇ ಕುರುಬಗಟ್ಟಿ ಒಳಗ, ತಾಲೂಕು ಧಾರವಾಡ ಜಿಲ್ಲಾ, ತಾಲೂಕು ಧಾರವಾಡ, ಗರಗ್ ಹುಬ್ಳಿ. ಇದು ನಿಮಗ ಈ ಹೂ ಹಾಕ್ಬೇಕ ಅನ್ನೋದು ನಿಮಗ ಯಾರು ಹೇಳ್ಕೊಟ್ಟು ಮತ್ತೆ ಎದ್ರ ಸಂಬಂಧ ನೀವು ಒಂದು 24 ವರ್ಷದ 25 ವರ್ಷದ ಹಿಂದ್ರಿ ಇಲ್ಲಿ ಕರಡಿಗುಡ್ಡ ಅಂತ ಐತ್ರಿ, ಅಲ್ಲಿ ಸೇವಂತಿಗೆ ಬೆಳಿತಿದ್ರಿ. ಅವರು ಪೇಟೆಗೆ ತಗೊಂಡ್ಬರುವಾಗ ನಾವು ಅದನ್ನ ಕಂಡ ಇಲ್ಲಿ ಹಂಗ ಒಬ್ಬೊಬ್ರ ಚಾಲು ಮಾಡಿವ್ರಿ. ಇಲ್ಲಿ ಸೇವಂತಿಗೆ ಚಲೋ ಬೆಳೆ ಆಗತೈತಿ, ಚಲೋ ಬರಾಕ್ತೈತ್ರಿ. ಇದು ನೀವು ಸೇವಂತಿಗೆ ಒಟ್ಟ ಎಷ್ಟು ಎಕರೆದಾಗ ಸೇವಂತಿಗೆ ಹಾಕಿದ್ರು? ಈ ವರ್ಷ ರೀ ಒಂದು 3 ಎಕರೆ ನಾವು ಸೇವಂತಿಗೆ ಮಾಡಿದ್ದೀವ್ರಿ. 3 ವರ್ಷ ಸೇವಂತಿಗೆ ಮಾಡಿದ್ರು. ಈ ಸೇವಂತಿಗೆ ಪೀಕ್ ಹೆಂಗ್ ಬರ್ತೈತಿ? ಈಗ ಸೇವಂತಿಗೆ ಒಳಗ 3-4 ನಮೂನಿ ಐತ್ರಿ. ಅಂದ್ರ ಒಂದು ಹಳದಿ ಪೂರ್ಣಿಮಾ ಅಂತ ಬರ್ತೈತಿ, ಬಿಳೆ ಪೂರ್ಣಿಮಾ, ವೈಟ್ ರಾಣಿ, ವೈಟ್ ರಾಜ, ಇವು 4-5 ತರ ಅದಾವ್ರಿ. ನಾವು ಚಿಕ್ಕಬಳ್ಳಾಪುರದಿಂದ ಹಗಿ ತರಿಸ್ತೇವ್ರಿ. ಅವನ್ನ 5ನೇ ತಿಂಗಳದಾಗ ಹಚ್ತೇವ. 5ನೇ ತಿಂಗಳದಾಗ ಒಂದು ಪ್ಲಾಟ್ ಮಾಡ್ತೇವ್ರಿ, 6ನೇ ತಿಂಗಳದಾಗ ಒಂದು ಪ್ಲಾಟ್ ಮಾಡ್ತೇವಿ, 7ನೇ ತಿಂಗಳದಾಗ ಒಂದು ಪ್ಲಾಟ್. ಒಟ್ಟು ಒಂದು 3-4 ಹಂತವಾಗಿ 3 ಟೈಪ್ ಮಾಡಿ ಅದನ್ನ ನಮ್ಗೆ ಯಾವ ತಟ್ಟಿಗೆ ಯಾವ ಹೂ ಬೇಕು ಅದನ್ನ ಬೆಳಿತೇವ್ರಿ ನಾವು. ಇದಕ್ಕ ಫಲ ಅಂತ ಅನ್ಲಿಕ್ಕೆ ಇದು ಯಾವಾಗನಿಂದ ಬರ್ತೈತಿ ಮತ್ತೆ ಹೆಂಗ್ ಬರ್ತೈತಿ? ಇದು ನಾವು ಹಚ್ಚಿದ 2 ತಿಂಗಳಿಗೆ ಅಂದ್ರ ಚಾಲು ಆಕತ್ರಿ. ಹಚ್ಚಿದ 268 ದಿನಕ್ರಿ, ಅವತ್ತ 3ನೇ ತಿಂಗಳಿಗೆ ಸ್ಟಾರ್ಟ್ ಆಕತ್ರಿ. ಅದಂಗ ರೋಗ ಬಂದಿದ್ದು ನಾವು ಕಟ್ ಮಾಡ್ಕೊಂತ ಅದನ್ನ ಮುರ್ಕೊಂತ ಮಾಡ್ಕೊಂತ ಚಿಕ್ಕೊಂತ ಹಿಂಗ ಹೂ ಬೆಳ್ಕೊಂತ ಇದು ಒಂದು 4 ತಿಂಗಳು ಹೂವು ಫಲ ಕೊಡ್ತೀವಿ. ಫಸ್ಟಿಗೆ ಬೆಳೆ ಮುಂದೆ ತುದಿ ಅದು ಕಟ್ ಮಾಡ್ತದ? ಇಲ್ರಿ, ಇಲ್ಲ. ಅದೇನ್ ರೋಗ ಬೀಳ್ತಲ್ರಿ, ಚಿಕ್ಕಿ ರೋಗ, ಅದನ್ನಷ್ಟ ಕಟ್ ಮಾಡಿ ತೆಗಿತೇವ್ರಿ. ಹಿಂಗ ನೋಡ್ಬೇರಿ, ಇಲ್ಲೇ ಈಗಿದ ರೋಗ್ರಿ ಇಲ್ಲ, ಇದನ್ನ ಹಿಂಗ ಕಟ್ ಮಾಡಿ ತೆಗಿತೇವ್ರಿ. ಹಿಂಗ ಇದನ್ನ ಹಿಂಗ ಇದನ್ನ ತೆಗಿತು. ಇದು ಹೂ ಮುದ್ದೆಗೆ ಆಗತ್ತ ನೋಡ್ರಿ, ಇದ್ದ ನೋಡ್ರಿ. ಇದೆಲ್ಲ ಬಾಡಾಗಿದ್ದಾನೆ ರೀ. ಈ ಬಿಸಿಲಿಗಂತಿ ಬಾಳ ಆಕತ್ರಿ. ಇದಕ್ಕೆ ಯಾವ ರೋಗ ಅಂತ ಏನೋ ಗೊತ್ತೈತೇನ್ರಿ? ಇದಕ್ಕ ಕರೆ ರೋಗ ಅಂತಾರ್ರಿ, ಕೀಡಿ, ಈ ಪಕ್ಕದ ಹುಳ, ಇಲ್ಲಿ ಜಿಗಿ ಅಂತ ಬಿದ್ದತ್ ನೋಡ್ರಿ. ಇಲ್ಲಿ ಸರಿ ಗಂಗಪ್ಪ, ಇಲ್ಲಿ ನೋಡ್ರಿ, ಇಲ್ಲ ಜಿಗಿರಿ ಇದ ಅಂಟ ಜಿಗಿ ರೋಗ್ರಿ ಇದ್ದ. ಇದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡ್ತಾವ್ರಿ ಇದರಿಂದ ಜಿಗಿ.
ಅಂದ್ರೆ ಇದು ಅಂಟಿ ಎಲ್ಲಿಂದ ಬೀಳ್ತದ ಹುಳಗಳು ತಂದ ತತ್ತಿ ಇಟ್ಟು ತಟ್ಟಿ ಇಟ್ಟಿರ್ತಾವ್ರಿ ಅದು ಚಂಜಿ ಟೈಮ್ ಗೊತ್ತಾಕತ್ರಿ ನೋಡ್ರಿ ಇಲ್ಲ ಹೌದನ್ರಿ ಹೌದು 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 ತಟ್ಟಿ ಹೌದಿಲ್ಲ ರೀ ಹೌದು ಹೌದು ನೋಡ್ರಿಲ್ಲ ನೋಡ್ರಿಲ್ಲ ನೋಡ್ರಿ ಹೌದು ಹೌದು ತತ್ತಿರಿ ಹೌದು ಹೌದು ಇದು ಎಲ್ಲ ನೋಡ್ರಿ ಇಂಥವೆಲ್ಲ ಬಂದ ತಕ್ಷಣ ಏನು ಔಷಧ ಹಾಕ್ತಾವ ಔಷಧ ಹೊಡಿತೇವ್ರಿ ನೋಡ್ರಿ ಇಲ್ಲ ಈ ರೊಟ್ಟು ಇದು ಸೀರ್ರಿ ಇದು ನೋಡ್ರಿ ರೋಗ ಬಾಳ್ರಿ ಇದಕ್ಕ ಆದ್ರ ಔಷಧದ ಉಪಚಾರ ಮಾಡಿದಾಗ ಇವೆಲ್ಲ ಇದನ್ನ ಕಟ್ ಮಾಡಿ ತೆಗಿತೇವ್ರಿ ಇದನ್ನ ಹಿಂದ ಇದೆಲ್ಲ ಬಂದದ್ರಿ ಇದು ಹಿಂಗ್ರಿ ಓಕೆ ಇದು ಒಟ್ಟ ಒಂದ್ ಎಕರೆಕ ಎಷ್ಟು ಅಗಿ ಅಂತ ಹಚ್ತದಪ್ಪ ಇದಕ್ಕ ಒಂದ್ ಎಕರೆಕ ಒಂದು 4,000 ಅಗಿರಿ 4,000 ಅಗಿರಿ ₹2 ಕೊಂಡು ಅಗಿ ಬೀಳ್ತತ್ರಿ ಅದು ಇಲ್ಲಿ ಬಂದ ಮುಟ್ಟಬೇಕಟ್ಟಿದ ಓಕೆ ಒಟ್ಟ ಇದ್ರೊಳಗೆ ಎಷ್ಟು ಟೈಪ್ ಬಣ್ಣದ್ದು ಹಾಕಿದ್ರಿ ನೀವು ಒಂದ ಬಿಳೇದ್ರಿ ಒಂದ ಬಿಳೇದ್ರಿ ಒಂದ್ ಗುಲಾಬಿ ಕಲರ್ ರೀ ಒಂದ ಈ ಕಲರ್ ಹಳದಿ ರೀ ಇನ್ನೊಂದ ಏನ್ರಿಪ್ಪ ಅದ ಅಸ್ತ್ರ ಕೆಂಪ್ರಿ ಅದ ಇಲ್ಲಿ ಇಲ್ರಿ ಅದ ಬಾಡಗಟ್ಟಿ ಆಚೆ ಕಡೆ ಹೊಲ್ದಾಗಿರ್ಬೋದು ಅದ ಬಾಡಗಟ್ಟಿ ಅದ ಒಂದ್ 5-6 ತರದ ಹಗಿ ಐತ್ರಿ ಅದು ಈಗ ಈ ಬೆಳೆಗೆ ಖರ್ಚು ಅಂತ ಅನ್ಲಿಕ್ಕೆ ಏನೇನ್ ಖರ್ಚು ಬರ್ತಪ್ಪ ಅದು ಎಣ್ಣೆ ಖರ್ಚು ಮಾಡ್ರಿ ಗೊಬ್ಬರದ್ರಿ ಒಂದ್ ಎಕರೆಕ ಸಾಧಾರಣ ಒಂದ 15 ಚೀಲದಿಂದ 20 ಚೀಲ ಮಟ್ಟ ಗೊಬ್ಬರ ಹೋಗತ್ರಿ ಇದಕ್ಕ ಒಂದ್ ಎಕರೆಕ ಹೊಳ್ಳಿ ಔಷಧ ಖರ್ಚು ಮಾಡ್ರಿ ಅವು ಔಷಧ ಎಲ್ಲಾ ಹೆಸರು ಗೊತ್ತಿಲ್ಲ ಅವು ಔಷಧ ಅಂಗಡಿಗೆ ಹೋಗ್ಯವ್ರಿ ನಾವು ಅಗ್ರಿ ಕಾಲೇಜಿನಾಗ ಹೋಗ್ಯವ್ರಿ ನಮ್ಮ ಅಂಟಿಂಗ್ ಆಗೈತಿ ಅನ್ನೋದ್ಲಿ ಅಂದ್ರ ಒಂದ್ ತೋರ್ಸುಟ್ಲಿ ಅಂದ್ರ ಒಂದ್ ಔಷಧ ಬರ್ದ್ ಕೊಡ್ತಾರಿ ಆ ಔಷಧ ತಂದು ಉಪಚಾರ ಮಾಡ್ತೇವ್ರಿ ನಾವು ಓಕೆ ಇದು ನೀವು ಹಾಕಾಕತ್ತೆ ಎಷ್ಟು ವರ್ಷ ಆಯ್ತು ಒಂದ್ 20-30 ವರ್ಷ ಹಾಕಕ್ ಬಂತ್ರಿ 30 ವರ್ಷದಿಂದ ಇದು ಹಾಕಾಕತ್ತ ಅಂತಂದ ಇದಕ್ಕೆ ನಿಮ್ಗ ಲುಕ್ಸಾನ್ ಅಂತೂ ಇಲ್ಲ ಒಮ್ಮೆ ಲುಕ್ಸಾನ್ ಆಕತ್ರಿ ದೊಡ್ಡ ಮಳಿ ಬಿತ್ತಿ ಅಂದ್ರ ಹಾನಿ ಆತಂದ್ರ ಪೂರಾ ಲಾಸ್ ಆಗಿಬಿಡ್ತತ್ರಿ ಒಂದು ಈ ವರ್ಷ ಅದು ಸರಿಯಾಗಿ ಮಳಿಗಾಲ ಐತಿ ಅದು ಸರಿಯಾಗಿ ಪೀಕ್ ಬಂದತ್ರಿ ಇಲ್ಲಿ ಹೋದ ವರ್ಷದೇ ದೊಡ್ಡ ಮಳಿ ಆಗಿ ಏನೊಂದು ಉಳಿಲಿಲ್ರಿ ಎಲ್ಲಾ ಕಿತ್ತು ಹೋಗಿಬಿಡ್ತೆ ಓಕೆ ಇದಕ್ಕ ಲಾಭ ಅಂತ ಅನ್ಲಿಕ್ಕೆ ನಿಮಗ ಯಾವ ಟೈಪ್ ಇದಕ್ಕ ಲಾಭ ಇದಕ್ಕ ದುಡುಕಿ ಏನ ಎಷ್ಟ್ ಚಂದ ದುಡಿತೇವಲ್ರಿ ಅಷ್ಟು ದೊಡ್ಡ ಲಾಭ ಐತಿ ಅದನ್ನ ಎಷ್ಟ್ ಅಲಗ್ದೆ ಮಾಡ್ತೇವಲ್ಲ ಅಷ್ಟು ನುಕ್ಸಾನ್ ಐತ್ರಿ ಅಲ್ಲ ಅದು ಎಲ್ಲದ್ರೊಳಗೂ ಆಯ್ತು ಎಲ್ಲಾ ಇದ್ರೊಳಗೂ ಹಂಗೈತಿ ಇಲ್ರಿ ಇದು ಹೆಚ್ಚಿನ ಲಾಭ ಐತ್ರಿ ಯಾಕಂದ್ರ ಈಗ ನಂದ ಲೆಕ್ಕದ ಪ್ರಕಾರ 1 ಎಕರೆಗೆ ನಾವು ಲೆಕ್ಕ ಹಾಕಿದೀವಪ್ಪ ಅಂತ 1 ಎಕರೆಗೆ ಒಂದ್ ಒಳ್ಳೆಯದು ಒಂದ್ ರೇಟ್ ಬಂದೈತಿಪ್ಪ ಅಂತಂದ್ರು ನಮಗ ಒಂದ್ ತಿಂಗಳಿಗೆ ಒಂದ್ ವರ್ಷಕ್ಕೆ ಇದು ತಿಂಗಳ ಬರ್ತೈತಿ ಇನ್ಕಮ್ ಹೆಂಗ ಇಲ್ರಿ ದಿನ ರೀ ಇದು ದಿನದ ಇನ್ಕಮ್ ಒಮ್ಮೆ ಪೀಕ್ ಹಾಕ್ಬಿಟ್ಟಪ್ಪ ಅಂದ್ರೆ ದಿನ ಇನ್ಕಮ್ ಒಟ್ಟು ದಿವಸ ಬೆಳಿಗ್ಗೆ 6 ತಾಸು ಕೊಯ್ದ್ರಿ ಪ್ಯಾಟಿಗೆ ಹೋಗ್ಬಿಟ್ಟು ಮಾರಿ ಎಳಕಂದ್ರ ಬಂದ್ಬಿಡುದ್ರಿ ಅದ್ ದಿನ ಇನ್ಕಮ್ ಇದ್ದಂಗ ಖರ್ಚುನು ಹಂಗ ಐತ್ರಿ ಇನ್ಕಮ್ನು ಹಂಗ ಐತಿ ಅಲ್ಲ ಇಲ್ಲ ಸ್ವಲ್ಪ ನನಗೆ ಇಲ್ಲಿ ಕ್ಲಾರಿಫಿಕೇಶನ್ ಮಾಡ್ತೇನ್ರಿ ಈ ಸೇವಂತಿಗೆ ನಾವು ಹಾಕಿದೀವಪ್ಪ ಅಂದ್ರ 3 ತಿಂಗಳ ಮಟ ಅಂದ್ರೆ ನಮಗ್ ಪೀಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ 3 ತಿಂಗಳಿಗೆ ಪೀಕ್ ಬಾಗತ್ತಪ್ಪ ಅಂತಂದ್ರ ನಮಗ ದಿನ ಇದ್ ಇನ್ಕಮ್ ಎಷ್ಟು ದಿವಸದವರೆಗೆ ಬರ್ತದ ಅಂದ್ರೆ 4 ತಿಂಗಳ ಮಟ ಬರ್ತತ್ರಿ ಇನ್ಕಮ್ 3 ತಿಂಗಳ ಹಿಡಿದು 4 ತಿಂಗಳ ಮಟ ಇನ್ಕಮ್ ಬರ್ತೈತಿ ಅಂತಂದ್ರ ಈಗ ನಾವು ಜನವರಿಗೆ ಹಾಕಿವಂದ್ರ ಮಾರ್ಚದಿಂದ ಸ್ಟಾರ್ಟ್ ಆಗ್ತೈತಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಮಟನು ಬರ್ತೈತಿ ಅಲ್ಲಿ ಮಟ ಡೈಲಿ ಇನ್ಕಮ್ 1 ತಿಂಗಳ 2ನೇ ತಿಂಗಳ ಮಟನು ಇದ್ದಿದ್ದೇನೆ ರೀ 4 ತಿಂಗಳಿಂದ ಮಿನಿಮಮ್ ರೀ ಇದಕ್ಕ ಹೋದ ಸಲ ನಿಮ್ಗೆ ಒಟ್ಟ ಒಂದ್ ಇನ್ಕಮ್ ಚಲೋ ಇನ್ಕಮ್ ಆಗೈತಿಪ್ಪ ಅಂತಂದ್ರೆ ಇದಕ್ಕೆ ಎಷ್ಟು ಇನ್ಕಮ್ 1 ಎಕರೆದಾಗ ನೀವು ಕಂಡಿದ್ದು ಇದಕ್ಕೆ 1 ಎಕರೆಕ 3 ಲಕ್ಷ ಮಟ ಆಕತ್ರಿ ಇದ ಇನ್ಕಮ್ ಬಾಳ ಚಲೋ ಬಂದ್ಬಿಟ್ಟ 3-3.5 ಮಟ ಬರ್ತೈತ್ರಿ ನಮ್ಮ ಖರ್ಚು 1 ಲಕ್ಷ ರೂಪಾಯಿ ಮಟ ಬರ್ತೈತ್ರಿ ಗೊಬ್ಬರ ಔಷಧ ಹನಿ ನೀರಾವರಿ ಇವೆಲ್ಲಾ ಲೋಡ್ ಹೊಡಿದು ಗೊಬ್ಬರ ಹಾಕೋದು ಎಲ್ಲಾ ಖರ್ಚು ಇದನ್ನೆಲ್ಲ ತೆಗೆದು 1 ಲಕ್ಷ ರೂಪಾಯಿ ಖರ್ಚು ಹೋದನು ನಮಗ್ 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಉಳಿತೈತಿ ಅಪ್ಪ ಇದ ಬೆಳಿ ಹಾಕುದು ಪದ್ಧತಿ ಹೆಂಗಿದೆ ಈಗ ಹಂಗ ಖಾಲಿ ಹೊಲ ಐತ್ರಿ ಅದ ನಿಗಲ ಹೊಡಿತೇವ್ರಿ ನಿಗಲ ಹೊಡೆದು ಅದನ್ನ ಹೆಂಡಿ ಸಣ್ಣ ಮಾಡ್ತೇವ್ರಿ ಹೆಂಡಿ ಸಣ್ಣ ಮಾಡಿ 2 ಫೂಟಿನ ಸಾಲ್ ಬಿಡ್ತಾವ್ರಿ ಲೋಡ್ ಬಿಡ್ತವೆ
ಹಾ ಲೋಡ್ ಬಿಟ್ಟು ಹನಿ ನೀರಾವರಿ ಅಳವಡಿಸಿ ಅದಕ್ಕೆ ಹಗಿ ಈಗ ಲೋಡ್ ಬಿಡ್ತದ ಅಂತಂದ ಈಗ ಹೆಂಗ ಇಲ್ಲಿ ಒಂದು ಬದುವು ಮಾಡೋದು. ಹಾ ಇಲ್ಲಿ ಒಂದು ತಡೀರಿ, ಇದು ಒಂದು ಬದುವು, ಇದು ಒಂದು ಬದುವು, ಹೌದು. 2 ಬದುವು ನಡಕ 2 ಫೂಟಿನ ಅಂತ ಅಂತರ ನಡಕ ಹಗಿ ನಡಕ ತೆಗ್ಗ. ಹ್ಞೂ ಇದು ನೀರ್ ಬಿಡಾಕ್ರಿ ಇದು. ಹಾ ಇದು ಇದು ಒಂದು ಪೈಪ್ ಇದ್ದಿದ್ದೆಲ್ಲ ಇದು ಹನಿ ನೀರಾವರಿ ಇದೆ. ಹಾ ಇದು ಹನಿ ನೀರಾವರಿ ಇದು. ಹಾ ಇಲ್ಲಿ ನಾವ್ 2 ಫೂಟಿಗೊಂದು ಅಗಿ ಹಚ್ತೇವ್ರಿ. ಫೂಟಿಗೂ 2 ಫೂಟಿಗೊಂದು ಅಗಿ ಹಚ್ಚಿ ಬಿಡ್ತೀವಿ. ಹಾ ಈ ಪೂತಿ ಎಲ್ಲಿ ಮಠ ಐತಿ ಅಲ್ಲಿ ಮಠ ಅದ. ಪೂತಿ ಒಂದ ಲೈನ್ ಹಂಗ ಹಾಕೊಂತ ಬಂದ್ಬಿಡ್ತ. ಅಂದ್ರ ಇದ ಪೂತಿ ಉಷ್ಟು ನೀವು ಹೊಲ ಮಾಡಂಗಿಲ್ಲ, ಖಾಲಿ ಒಂದ್ ಮತ್ತ ಇದನ್ನ 10 ಎಕರೆದಾಗ 3 ಎಕರೆ ಇದನ್ನ ಹಾಕಿತ್ತು. ಇದು ಪ್ರತಿ ವರ್ಷ ಇದ್ದಿದ್ದಲ್ಲ ರೀ. ಹೊಳ್ಳಿ ಈ ಸಲ ಮುಂದಕ್ ಅದನ್ ಮಾಡ್ತಾವ್ರಿ, ಇದಕ್ ಬ್ಯಾರೆ ಪೀಕ್ ಮಾಡ್ತಾವ. ಹಾ ಪೀಕ್ ಚೇಂಜ್ ಮಾಡ್ತಾವ ಅಂದ್ರೆ ಹೊಲ ಚೇಂಜ್ ಮಾಡ್ತಾವ. ಜಗ ಜಗ ಬಿಡುದ್ರಿ, ಅಲ್ಲಿ ಮುಂದಿನ ಜಗಕ್ಕೆ ಹಾಕೋದು. ಅವಾಗ ಇದಕ್ಕೇನ್ ಹಾಕ್ತದ ಮತ್ತ ಶೋಯಬಾನಾರ, ಆಲೂಗಡ್ಡ್ಯಾರ, ಹತ್ಯಾರ, ಯಾವ ವಟಾಣ್ಯಾರ, ಒಂದ್ 5-6 ತರ ಪೀಕ್ ಮಾಡ್ತೇವ್ರಿ ನಾವು. ಒಟ್ ನಮ್ಗೆ ಯಾವ ಟಿಟೇಟ್ ಅದನ್ನ ಅಂದ್ರೆ ಚೇಂಜ್ ಮಾಡ್ತದ, ಇದನ್ನ ಹಾಕಂಗಿಲ್ಲ, ಚೇಂಜ್ ಮಾಡ್ತಾವ. ಒಂದ ತರ ಇಲ್ಲ. ಈಗ ಹೂವಿನ ಉದ್ಯಮವನ್ನೇ ಬೆಳಿಲಿಕ್ಕೆ ಇಚ್ಛಾ ಪಡುವಂತ ರೈತರಿಗೆ ನೀವು ಏನನ್ನ ಹೇಳಲಿಕ್ಕೆ ಬಯಸ್ತಾರ? ಇದರದ್ದು ಆದಾಯ ಚಲೋ ಐತ್ರಿ. ಮೊದಲೇ ಇವ್ರು ಬೇಕು ಇದಕ್ಕ ಲೇಬರ್ಗಳ. ಲೇಬರ್ ಇದ್ರ ಇದನ್ನ ಮಾಡಾಕ್ ಅಡ್ಡಿ ಇಲ್ರಿ. ಯಾಕಂದಿನಿ ದೊಡ್ಡ ಲಾಭ ಐತಿ. ಲೇಬರ್ ಇಂದನ ಸಮಸ್ಯೆ ಆಗೈತ್ರಿ. ಇವ್ ರೇಷನ್ ಕಾಳು ಕೊಡಕಟ್ಟಿಂದ, ಅಕ್ಕಿ ಗೋಧಿ ಕೊಡಕಟ್ಟಿಂದ ಲೇಬರ್ ಅನ್ನ ದುಡಿಯೋ ಅಂತಾರ ಇಲ್ಲ ಆಗೈತಿ. ಎಲ್ಲಾರು ಮನ್ಯಾನಾರ ಇದ್ರ ಇದನ್ನ ಮಾಡಾಕ್ ಅಡ್ಡಿಲ್ರಿ. 1 ಎಕರೆ ಮಾಡಿರ 3 ಲಕ್ಷ ರೂಪಾಯಿ ಕಟ್ಟಿ ಇಟ್ಟಂಗ್ರಿ. ಇದನ್ನ ಒಂದ್ 6 ತಿಂಗಳದಾಗ 6 ತಿಂಗಳದಾಗ 3 ಲಕ್ಷ ರೂಪಾಯಿ 1 ಎಕರೆ ಲಾಭ ಖರ್ಚೆಲ್ಲ ತಗದ. ಅದ 3 ಲಕ್ಷ 3 4 ಲಕ್ಷ ರೂಪಾಯಿ ಲಾಭ ಖರ್ಚು ತಗದ. ಮನ್ಯಾಗ ಮಂದಿ ಇದ್ರ ಮಾಡೋದ್ ನೋಡ್ರಿ. ಅಂದ್ರೆ ದಿನ ಹೂ ಹರಿಲಿಕ್ಕೆ ಲೇಬರ್ ಬೇಕ್ರಿ. ಇಲ್ಲಪ್ಪ ಅಂತಂದ್ರ ಹೂ ಆಗಿನೂ ಉಪಯೋಗ ಇಲ್ಲ. ಆಗಿನೂ ಇಲ್ರಿ. ಹೂವ ತರಿಬೇಕಂದ್ರೆ ಹೂ ಹರಿಯಬೇಕಾರೆ ಈಗ ನಾಳೆ ಬೆಳಿಗ್ಗೆ ಹರಿಯತಾರ ನೋಡ್ರಿ. ಈಗ ಹರಿಲಿಲ್ಲಪ್ಪ ಅಂದ್ರೆ ಬಾಡಿ ಬಿಡ್ತತ್ರಿ. ಒಣಗಿ ಬಿಸಿಲಿಗೆ ಅಂದ್ರ ತಡಾನ ಇಲ್ರಿ. ಅದ ಒಟ್ ಲಾಭ ಐತ್ರಿ ಇದರಿಂದ. ಮನ್ಯಾಗ ಮಾಡವ್ರು ಲೇಬರ್ಗಳ್ದು ಸಮಸ್ಯೆ ಇಲ್ಲಿರ ಇದರಂತ ಲಾಭ ಗ್ಯಾರಂಟಿ ಫಲ ಇದು. ಹೌದ್ ಗ್ಯಾರಂಟಿ ಫಲ ಅಂದ್ರ ಗ್ಯಾರಂಟಿ ಫಲ ಅಂತ ಯಾವ್ದಕ್ಕಂತೇವ್ರಿ ಅಂದ್ರ ಹುಣ್ಣಿಗೆ ಅಮಾಸಿಗೆ ದೊಡ್ಡ ತಿಥಿಗೆ ದೊಡ್ಡ ರೇಟ್ ರೀ ಇದು. ಇದು ಮಿನಿಮಮ್ ದೊಡ್ಡ ರೇಟ್ ರೀ. ಅಮಾಸಿಗಂಟಿ ಅಲ್ಲ, ಈಗ 4 ತಿಂಗಳ ಪೀಕ್ ಬರ್ತೈತಿ ಅಂತಂದ್ರ ಹುಣ್ಣಿಮೆ ಅಮಾಸಿ 8 ಸಲ ಬಂದ್ ಹೋಗ್ಬಿಡ್ತೈತಿ. ರೊಕ್ಕ ಬಂದ್ ಬಿಡ್ತೈತಿ. ಅವಾಗ ಚಲೋ ಐತ್ರಿ, ಬಾಳ ಚೆನ್ನಾಗಿ. ಮತ್ತ ಇದರಿಂದ ನಮ್ಮ ಊರ ಈ ಒಂದ್ ಪರ್ಸನಲ್ ನಿಮ್ಗ ಒಂದು ಕ್ವಶನ್ ಕೇಳ್ಬೇಕಪ್ಪ ನಾ ಅಂತಂದ್ರ, ಈ ಹೂವಿನ ಉದ್ಯಮದಿಂದ ನೀವು ಇಲ್ಲಿವರೆಗೆ ಎಷ್ಟು ಹಣವನ್ನ ಗಳಿಸಿದ್ದೀರಿ? ಈ ಹೂವಿನ ಉದ್ಯೋಗದಿಂದ ನಮ್ಮ ರೈತರ ನಾವಂತಲ್ಲ ಎಲ್ಲಾರು ಕೂಡಿ ಬಹಳ ಚಲೋ ನಮಗ ಇದಾಗೈತಿ. ಯಾಕಂದ್ರಿ ಅಲ್ಲ ಇದಂತಂದ ಏನ್ರಿ? ಏನಂದ್ರ ಇದರಿಂದ ಉತ್ಪನ್ನ ಚಲೋ ಐತಿ. ಒಂದ್ ಪೀಕ್ ಹೋದ್ರು ಇದ್ರಾಗಾರ ನಮಗ್ ಬಂದ್ ತೀರಿ ನಮ್ಮ ಜೀವನ ಸಾಗೈತಿ. ಗ್ಯಾರಂಟಿ. ಸಂಟು ಪ್ಯಾಟು ಎಲ್ಲಾ ಇದ್ರ ಮೇಲೆ. ಅಲ್ಲ 3-4 ಲಕ್ಷ ರೂಪಾಯಿ ಅಂತಂದ ಕಡಿಮೆ ತಿಂಗಳ 34,000 ರೂಪಾಯಿ ಇದಂಗ. ಈಗ 1 ಪೀಕ್ ಹೋದ್ರು ಇದ್ರಾಗ ನಮ್ದು ಅಟ್ಟಸ್ಕೊಂಡ್ ಹೋಗೈತಿ ನೋಡ್ರಿ. ಮಟ್ಟ ಈಗ ಮಳೆ ಐತಿ ಅಂದ್ರ ಗ್ಯಾರಂಟಿ ಇದೆ. ಗ್ಯಾರಂಟಿ ರೀ. ಹೊಳ್ಳೆ ಅದನ್ನ ಕಟ್ ಮಾಡಿ ತೆಗಿತೇವ್ರಿ. ಹಿಂಗ ಕಟ್ ಮಾಡಿ ತೆಗ್ದಿವ ಅಂದ್ರ ಇದು ಮರಿ ಹೊಡೆದ್ ಬಿಡ್ತತ್ರಿ. ನಮಗ ಬರ್ತತ್ರಿ. ಹಿಂಗಾರಿಗಾರ ನಮ್ಗೆ ಇದ್ದಿದ್ದಿಲ್ಲ. ಒಟ್ಟ ಇದಕ್ಕ ಮಾರ್ಕೆಟ್ ನೀವು ಎಲ್ಲಿ ಬೆಳಗಾವ್ರಿ, ಬೆಂಗಳೂರು, ಹುಬ್ಳಿ, ಧಾರವಾಡ ಇಲ್ಲೇ ಬಂದು ತಗೊಂಡ್ ಹೋಗ್ತಾರ. ಇಲ್ಲಿ ಇದ್ದಲ್ಲಿಗೆ ಬಂದು ತಗೊಂಡ್ ಹೋಗ್ತಾರ. ಸಾವಂತ ತೋಟದವ್ರು ಬರ್ತಾರ ಇಲ್ಲಿ. ಸಾವಂತವಾಡಿ ಅಲ್ಲಿಂದ ಈ ಬಳ್ಳಾರಿ ಕಡೆದ ಆ ಕಡೆದ ಮಂದಿ ಏನ್ ಬರಂಗಿಲ್ಲ.
ಓಕೆ ಅದೆಲ್ಲ ಭಾಳ ಕಡೆ ಮಾರ್ಕೆಟ್ಗೆ ಹೋಗತ್ ಬಿಡ್ರಿ. ಇಲ್ಲೇ ಸೌದತ್ತಿ ಮಾರ್ಕೆಟ್ಗೆ ಹೋಗತಿ, ಗೋಕಾಕಕ್ಕೆ ಹೋಗತಿ. ಅದು ತುಂಬಿಸ್ಕೊಂಡ ಹೊಕ್ಕಾರಿ ಒಟ್ಟ. ಅಲ್ಲ ಇದನ್ನ ತಗೊಂಡ್ ಹೋಗ್ಲಿಕ್ಕೆ ಏಜೆಂಟ್ ಬರ್ತಾರ ಏನ? ಅಂಗಡಿಗಳು ಅದಾವ್ರಿ, ಅವ ಧಾರವಾಡದಾಗ ಅಂಗಡಿಗಳು ಅದಾವ್ರಿ. ಹಾ, ಇದು ಹುಬ್ಳ್ಯಾಗ ದಲಾಲ್ ಅಂಗಡಿ. ಹಾ, ಒಂದ್ 100 ರೂಪಾಯಿ ಹೂ ಮಾರಿರ 12 ರೂಪಾಯಿ ಅವ್ರಿಗೆ ಕಮಿಷನ್ ರೀ. ಅವ್ರಿಗೆ 12 ರೂಪಾಯಿ ಕಮಿಷನ್ ಅವತ್ತ ಪಟ್ಟಿ ಆಗಿಂದಾಗ. ಅಲ್ಲ ಅವ್ರವ್ರ ಇಷ್ಟ ಬಿಡ, ಪಟ್ಟಿ ಮಾತ್ರ ನೋಕ್ರಿ. ಆದ್ರೆ ನಾವು ಬಿಡಾರ ನಮ್ಮ ಇದಾವ ಅವತ್ತಿಂದ ಅವತ್ತ ಪಟ್ಟಿದ. ಅವಾಗಿಂದ ಇದ ತಗೊಂಡ್ ಹೋಗೋ ಮುಂದೆ ಅವಾಗ ಕೊಟ್ಟ ತಗೊಂಡ್ ಹೋಗ್ಬಿಡ್ತಾರ. ಹಾ, ಈಗ ರೊಕ್ಕ ಕೊಟ್ಟ ಓದ್ಬಿಡ್ತಾರ. ಇವ್ರು ನಮಗ ಎಲ್ಲಾ ಕೂಡಿ ತೂಕ ಮಾಡಿ 60 kg ಆತಿಲ್ಲೋ 100 ರೂಪಾಯಿದಂಗ್ ಮಾಡ್ತಿಲ್ಲೋ 6,000 ರೂಪಾಯಿ ಪಟ್ಟಿ ಆತ್ರಿ. 6,000 ಆದಿಂದ ಅದಕ್ಕೆ 100ಕ್ಕೆ 12 ರೂಪಾಯಿದಂಗ್ ಮುರಿದು ನಮಗ್ ಪಟ್ಟಿ ಕೊಟ್ಬಿಡ್ತಾರೆ ದಲಾಲ್. ಉಳಿದ ಕಾಯಿಪಲ್ಯದಕ್ಕ 6 ರೂಪಾಯಿ ಐತ್ರಿ, ಇದಕ್ಕೆ 12 ರೂಪಾಯಿ ಐತ್ರಿ. ಹೂವಿಂದಕ್ಕೆ 12 ರೂಪಾಯಿ. ಇದನ್ನೊಂದು ನಾವು ಗೌರ್ಮೆಂಟ್ ಗಮನಕ್ಕೆ ತಂದ ಒಂದ್ 5-6 ವರ್ಷ ಆತ್ರಿ. ಅದ ಕಡಿಮೆ ಆಗಾಗ್ತಾ ಇರಲಿಲ್ಲ. ಯಾವ ಮಾರ್ಕೆಟ್ನಾಗ 12 ರೂಪಾಯಿನ ಐತಿ. ಹಣ್ಣಿಂದಕ್ಕ ಹೂವಿಂದಕ್ಕ ಜಾಸ್ತಿನ ಐತ್ರಿ. ಈಗ್ರಿ ನಾವು ಈ ಹೂವಿನ ಬೆಳೆದು 100 ರೂಪಾಯಿ ಹೂ ಮಾರಿರ 12.5 ರೂಪಾಯಿ ಕಮಿಷನ್ ಕೊಡ್ಬೇಕ್ರಿ ಯಾರಿಗೆ? ದಲಾಲ್ರಿಗೆ. ಅದನ್ನ ಕಡಿಮೆ ಮಾಡಂತೇಳಿ ನಾವು ರೈತ ಸಂಘದಿಂದ ನಾವು ಒಂದು ರೈತರ ಹೋರಾಟದಿಂದ ರಗಡ್ ಮನವಿ ಕೊಟ್ಟಿವಿ, ರಗಡ ಪ್ರಯತ್ನ ಮಾಡಿವಿ, ಕಡಿಮೆ ಆಗಾಕತ್ತೇರಿಲ್ಲ. ಕಾಯಿಪಲ್ಯದಕ್ಕದು 6 ರೂಪಾಯಿ ಐತಿ, ಈ ಹೂವಿನ ಬೆಳೆಗೆ 12 ರೂಪಾಯಿ ಕಮಿಷನ್ ಐತ್ರಿ. ಅಂದ್ರೆ ಡಬಲ್ ಕಮಿಷನ್ ಐತಿ. ಡಬಲ್ ಕಮಿಷನ್ ಐತ್ರಿ. ಅಂದ್ರೆ ದುಡ್ದಿದ್ದೊಳಗಡೆ 12% ದಲಾಲ್ರ ತಿನ್ನೋದಾಗ್ಬಿಟ್ಟತಿ. ಇದನ್ನ ಎಟ್ಟು ಸರ್ಕಾರಕ್ಕ ವರ್ಷಕ್ಕ 2 ಸಲ ಮನವಿ ಕೊಡ್ತಾವ. ಹೂನ್ರ ಅಂತಾರ. ಮುಖ್ಯಮಂತ್ರಿಗಿನೂ ಈ ಸಲ ಹೇಳತ್ತದ್ರಿ, ಹೇಳಿ ಇದನ್ನ ಮಾಡಬೇಕಂತ ನಿಮ್ಮನ್ನ ಕರೆಸಿದ್ರಿ ನಾವು. ಅಲ್ಲ ಹೇಳ್ರಿ, ನೀವು ಈಗ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತವ್ರಿ, ಇದೊಂದು ರೈತರಿಗೆ ಇದೊಂದು ದೊಡ್ಡ ಉಪಕಾರ ಮಾಡಿದಂಗ ಆಕತಿ. ಇದನ್ನ 6 ರೂಪಾಯಿ ಕಮಿಷನ್ ಮಾಡಿರ ರೈತರಿಗೆ ಬಾಳ ಸರಿ ಆಕತಿ, ಅನುಕೂಲ ಆಗ್ತದೆ. ಅನುಕೂಲ, ಬಾಳ ಅನುಕೂಲ. ಈಗ ತೋಟಗಾರಿ ಇಲಾಖೆದಿಂದನೂ ನಾವು ಪ್ರಯತ್ನ ಮಾಡಿವ್ರಿ. ಅವ್ರಿಗೆ ಒಮ್ಮೆ ಸ್ಟ್ರೈಕ್ನು ಮಾಡಿವಿ, ಹೂ ಹತ್ತಲಂಗ ಸ್ಟ್ರೈಕ್ ಮಾಡಿವಿ. ಅವ್ರ ನಮಗ್ ಬಗ್ಲಿಲ್ಲ. ಅದಕ್ಕೆ ಈ ಸಲ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತವಿ, ಅದನ್ನ 6 ರೂಪಾಯಿ ಕಮಿಷನ್ ಮಾಡಿ ರೈತರ ಇನ್ನೆಷ್ಟು ಉದ್ಧಾರ ಆಕಿ. ನಿಮಗೂ ದುಡ್ಡು ಆಗ್ತೈತಿ, ಅವ್ರಿಗೂ ದುಡ್ಡು ಆಕತಿ. ಏಜೆಂಟ್ ಸ್ವಲ್ಪ ಬಾಳ ಕಡಿಮೆ ಆತಪ್ಪ ಅಂತ ನಿಮ್ಗೆ ಅನುಕೂಲ ಸ್ವಲ್ಪ ಜಾಸ್ತಿ ಆಗ್ತದೆ, ಬಾರಿ ಅನುಕೂಲ ಆಕತ್ರಿ. ಮುಖ್ಯಮಂತ್ರಿ ಅವ್ರಿಗೆ ಹೇಳುವುದಂದ್ರೆ ಇಷ್ಟ. ನಾವು ಕೃಷಿ ಇದರಿಂದ ಶಾವಂತಿಗೆ ಹೂವಿನ ಬೆಳೆ ಬೆಳೆದಿದ್ದಕ್ಕ ನಾವು ಅಗ್ರಿ ಕಾಲೇಜಿನಿಂದ ಹೆಚ್ಚಿನ ಮಾಹಿತಿ ಕೊಟ್ಟರು. ಅದರಿಂದ ನಾವು ದೊಡ್ಡ ಉತ್ಪನ್ನ ತೆಗೆದೀವಿ. 1 ಎಕರೆಕ 4 ರಿಂದ 5 ಲಕ್ಷ ಮಟ ತೆಗೆದು ಅದರಿಂದ ಭಾಳ ನಾವು ಇದನ್ನ ಮಾಡೀವಿ. ಹೊಳ್ಳಿ ತೋಟಗಾರಿ ಇಲಾಖೆದಿಂದ, ನಮ್ಮ ಧಾರವಾಡ ತೋಟಗಾರಿ ಇಲಾಖೆದಿಂದ ಹೆಚ್ಚಿನ ಮಹತ್ವ ಕೊಟ್ಟರು. ಅದರಿಂದನೂ ನಾವು ಹೆಚ್ಚಿನ ಲಾಭ ತಗೊಂಡು ಮೊನ್ನೆ ನಾವು ನಮ್ಮ ಕೃಷಿ ಸಮಾಜದ ಅಧ್ಯಕ್ಷ ಆದೀವಿ. ನಮ್ಗ ಹೆಚ್ಚಿನ ಫಲವತ್ತು ಕೊಟ್ಟೈತಿ. ನಾವು ರೈತರಾಗಿನೂ ಹೆಚ್ಚಿನ ಲಾಭ ತಗೊಂಡೇವಿ ಹೂವಿನ ಬಗ್ಗೆ.